ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸ್ತಾ ಇದೆ. ಅದಕ್ಕೆ ಸಂಪುಟ ಸಭೆಯಲ್ಲೂ ಕೂಡ ನಿರ್ಣಯವನ್ನ ಕೈಗೊಂಡಿದ್ದಾರೆ. ಹಾಗಾಗಿ ಈಗ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಇದು ಯಾವ ರೀತಿಯಾಗಿ ಲಾಭವಾಗುತ್ತೆ, ನಷ್ಟ ಆಗತ್ತೆ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀವಿ. ಆದ್ರೆ ಖಾಸಗಿ ನೌಕರರಿಗೆ ಈ ಸಂಬಳವನ್ನ ನಗದು ರೂಪದಲ್ಲಿ ಬಹಳಷ್ಟು ಕಂಪನಿಗಳು ಕೊಡ್ತಾ ಇತ್ತು. ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಸುಗ್ರೀವಾಜ್ಞೆಯನ್ನ ಹೊರಡಿಸ್ತಾ ಇದೆ. ಯಾಕಂತಂದ್ರೆ ಹಲವಾರು ಕಂಪನಿಗಳು ಕಪ್ಪು ಹಣವನ್ನ, ರಾಜಕೀಯ ವ್ಯಕ್ತಿಗಳ ಅಡಿಯಲ್ಲಿ ಬರುವಂತಹ ಹಲವಾರು ಕಂಪನಿಗಳಿವೆ, ಅಲ್ಲಿ ಬರುವಂತಹ ಎಲ್ಲಾ ಹಣವನ್ನ, ಕಪ್ಪು ಹಣವನ್ನ ವೈಟ್ ಆಗಿ ಕನ್ವರ್ಟ್ ಮಾಡೋಕೆ, ಸಂಬಳದ ರೂಪದಲ್ಲಿ ಕೊಡೋಕೆ ಆರಂಭ ಮಾಡಿದ್ರು. ಹಾಗಾಗಿ ಅದನ್ನ ತಡೆ ಹಿಡಿಯೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಯೋಚನೆಯನ್ನ ಮಾಡಿದೆ. ಅದಕ್ಕೆ ಸುಗ್ರೀವಾಜ್ಞೆಯನ್ನ ಹೊರಡಿಸ್ತಾ ಇದೆ. ಅದಕ್ಕೆ ಸಂಪುಟ ಸಭೆಯಲ್ಲೂ ಕೂಡ ನಿರ್ಣಯವನ್ನ ಕೈಗೊಂಡಿದೆ. ಹಾಗಾಗಿ ಇನ್ಮೇಲೆ ಅದು ಯಾವಾಗಿಂದ ಜಾರಿ ಆಗುತ್ತೆ ಅನ್ನೋದನ್ನ ನೋಡಬೇಕು. ರಾಷ್ಟ್ರಪತಿಯವರು ಅದಕ್ಕೆ ಅಂಕಿತವನ್ನ ಹಾಕಬೇಕಾಗತ್ತೆ. ಅವರು ಅಂಕಿತ ಹಾಕಿದ ಬಳಿಕವಷ್ಟೇ ಅದು ಜಾರಿಗೆ ಬರುತ್ತೆ. ಅಲ್ಲಿಯವರೆಗೂ ಕೂಡ ಜಾರಿಗೆ ಬರೋದಿಲ್ಲ. ಇದು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಣಯ. ಹೊಸ ಸುಗ್ರೀವಾಜ್ಞೆಯನ್ನ ಹೊರಡಿಸೋಕೆ ನಿರ್ಧಾರವನ್ನ ಮಾಡಿದೆ. ಅದಕ್ಕೆ ಸಂಪುಟ ಸಭೆಯಲ್ಲೂ ಕೂಡ ಅಂಗೀಕಾರ ಆಗಿದೆ. ಆದ್ರೆ ಸಂಪುಟ ಸಭೆಯಲ್ಲಿ ಅಸ್ತನ್ನ ನೀಡಿದ್ದಾರೆ, ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಆದ್ರೆ ರಾಷ್ಟ್ರಪತಿಯವರು ಅದಕ್ಕೆ ಅಂಕಿತವನ್ನ ಹಾಕಿದ ಬಳಿಕವಷ್ಟೇ ಅದು ಜಾರಿಗೆ ಬರುತ್ತೆ. ಅಲ್ಲಿಯವರೆಗೂ ಜಾರಿಗೆ ಬರುವುದಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರದ ಹೊಸ ಏನು ಸುಗ್ರೀವಾಜ್ಞೆ ಇದೆ, ಅದರ ಪ್ರಕಾರ ಖಾಸಗಿ ನೌಕರರು ಜೊತೆಗೆ ಸರ್ಕಾರಿ ನೌಕರರು ಯಾರು ಕೂಡ ಕೈಗೆ ಸಂಬಳವನ್ನ ಪಡೆಯೋ ಹಾಗಿಲ್ಲ. ಕಾರ್ಖಾನೆ ಮಾಲೀಕರಾಗಿರಬಹುದು, ಕಾರ್ಮಿಕರಿಗೆ ಯಾವುದೇ ರೀತಿಯಾಗಿ ನಗದು ರೂಪದಲ್ಲಿ ಸಂಬಳವನ್ನ ಕೊಡೋ ಹಾಗಿಲ್ಲ. ಆದ್ರೆ ಇಲ್ಲೊಂದಿಷ್ಟು ಪ್ರಶ್ನೆಗಳು ಬರುತ್ತೆ. ಯಾವ ಯಾವ ವಲಯಗಳಿಗೆ ರಿಯಾಯಿತಿಯನ್ನ ಕೊಡಲಾಗಿದೆ, ಯಾವ ವಲಯಕ್ಕೆ ಇದು ಅನ್ವಯವಾಗುತ್ತೆ, ಇದೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಪಡ್ಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ಹಲವಾರು ರೀತಿಯಾಗಿ ಕಾಂಟ್ರಾಕ್ಟರ್ಗಳು ಬೆಂಗಳೂರು ಸೇರಿದಂತೆ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಈ ಬ್ಲ್ಯಾಕ್ ಮನಿ ಓಡಾಡ್ತಾ ಇದ್ದಿದ್ದು, ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗಳಲ್ಲಿ ಬ್ಲ್ಯಾಕ್ ಮನಿ ಹೆಚ್ಚಾಗಿ ಓಡಾಡ್ತಾ ಇತ್ತು. ಹಾಗಾಗಿ ಅಲ್ಲೂ ಕೂಡ ನೂರಾರು ಕಾರ್ಮಿಕರು ಕೆಲಸವನ್ನ ಮಾಡ್ತಾರೆ. ಆ ಕಾರ್ಮಿಕರಿಗೆ ನಗದು ರೂಪದಲ್ಲಿ ಸಂಬಳವನ್ನ ಕೊಡೋಕೆ ಏನಾದ್ರೂ ಅನ್ವಯವಾಗುತ್ತಾ, ಅಥವಾ ಅಲ್ಲೂ ಕೂಡ ಕ್ಯಾಶ್ಲೆಸ್ ಆಗಿ ಅವರ ಅಕೌಂಟ್ಗೆ ಅಮೌಂಟ್ ಅನ್ನ ಹಾಕಬೇಕು, ಹಣವನ್ನ ಸಂದಾಯ ಮಾಡಬೇಕು, ಸಂಬಳವನ್ನ ಸಂದಾಯ ಮಾಡಬೇಕು ಅಂತ ಏನಾದ್ರೂ ನಿಗದಿಯನ್ನ ಮಾಡಿದಾರ? ಏನೆಲ್ಲ ಇದರಲ್ಲಿ ಅನ್ವಯವಾಗುತ್ತೆ? ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ನನ್ನ ಸಹೋದ್ಯೋಗಿಗಳು ಇನ್ನಷ್ಟು ಮಾಹಿತಿಯನ್ನ ಕೂಡ ಕೊಡ್ತಾರೆ. ಆದ್ರೆ ಯಾವ ವಲಯಗಳಿಗೆ ರಿಯಾಯಿತಿಯನ್ನ ಕೊಟ್ಟಿದ್ದಾರೆ ಅನ್ನೋದು ಕೂಡ ಪ್ರಮುಖವಾಗಿರುವಂತಹ ಅಂಶ. ಎಸ್, ಇದೆಲ್ಲದರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೂಡ ಪಡ್ಕೊಳ್ತೀನಿ. ಆದ್ರೆ ಕೇಂದ್ರ ಸರ್ಕಾರ ಈ ಹೊಸ ನಿಯಮವನ್ನ ಜಾರಿಗೆ ತರ್ತಾ ಇದೆ, ಸುಗ್ರೀವಾಜ್ಞೆಯನ್ನ ಹೊರಡಿಸೋಕೆ ಮುಂದಾಗಿದೆ. ರಾಷ್ಟ್ರಪತಿಯವರು ಕೂಡ ಇದಕ್ಕೆ ಅಂಕಿತವನ್ನ ಹಾಕಬೇಕು. ರಾಷ್ಟ್ರಪತಿ ಅಂಕಿತ ಹಾಕಿದ ಬಳಿಕವಷ್ಟೇ ಸುಗ್ರೀವಾಜ್ಞೆ ಜಾರಿಗೆ ಆಗತ್ತೆ. ಅಲ್ಲಿಯವರೆಗೂ ಕೂಡ ಜಾರಿಗೆ ಆಗಲ್ಲ. ಆದ್ರೆ ಕಾರ್ಖಾನೆಗಳು, ಒಂದಿಷ್ಟು ಕಂಪನಿಗಳು, ಒಂದಿಷ್ಟು ನಗದು ರೂಪದಲ್ಲಿ ಹಣವನ್ನ ಏನು ಕೊಡ್ತಾ ಇದ್ರು, ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋಕೆ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿದೆ. ಕಪ್ಪು ಹಣವನ್ನ ಸಂಬಳದ ರೂಪದಲ್ಲಿ ವೈಟ್ ಆಗಿ ಕೊಡೋಕೆ ನಿರ್ಧಾರವನ್ನ ಮಾಡ್ತಾ ಇದ್ರು, ಅದನ್ನ ಈಗ ಬ್ರೇಕ್ ಹಾಕ್ತಾ ಇದ್ದಾರೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಮಂಜುನಾಥ್ ಈಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಸುಗ್ರೀವಾಜ್ಞೆಯಲ್ಲಿ ಯಾವ ವಲಯಗಳಿಗೆ ರಿಯಾಯಿತಿಯನ್ನ ಕೊಡಲಾಗಿದೆ, ಯಾವ ವಲಯಗಳಿಗೆ ರಿಯಾಯಿತಿಯನ್ನ ಕೊಟ್ಟಿಲ್ಲ, ಏನಾದ್ರೂ ಅಪ್ಡೇಟ್ ಸಿಗ್ತಾ ಇದೆಯಾ? ಅರುಣ್, ಇಲ್ಲಿ ಬಹು ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಅಂತಂದ್ರೆ, ಈಗಷ್ಟೇ ಒಂದು ಕೇಂದ್ರ ಸಚಿವ ಸಂಪುಟ ಸಭೆ ಏನ್ ನಡೀತು, ಆ ಒಂದು ಸಂಪುಟ ಸಭೆಯ ಬಳಿಕ ಈ ಒಂದು ಸುಗ್ರೀವಾಜ್ಞೆಯನ್ನ ಜಾರಿಗೆ ತರೋದಕ್ಕೆ, ಪ್ರಮುಖವಾಗಿ 2 ಸುಗ್ರೀವಾಜ್ಞೆಗಳನ್ನ ಜಾರಿಗೆ ತರೋದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಈ ಒಂದು ವೇತನದ ಸಂಬಂಧಪಟ್ಟಂತ ಒಂದು ಸುಗ್ರೀವಾಜ್ಞೆ. ಬಹುಶಃ ಈ ಒಂದು ವಿಚಾರಗಳನ್ನ ನೋಡ್ತಾ ಇದ್ರೆ, ಇದು ಯಾವ ವಲಯಗಳಿಗೆ ಹೆಚ್ಚು ನೀವು ಕೇಳಿದಂತ ಪ್ರಶ್ನೆ ಪ್ರಕಾರ ಇದು ಇನ್ನು ಯಾವುದೇ ರೀತಿಯಾದಂತಹ ಒಂದು ಕಟ್ಟುನಿಟ್ಟಾಗಿ ಒಂದು ಆದೇಶವನ್ನ ಸದ್ಯಕ್ಕೆ ಜಾರಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದಂತಹ ಸೂಚನೆಗಳನ್ನ ನೀಡಿಲ್ಲ. ಕೆಲವೊಂದಷ್ಟು ನಿಯಮಗಳನ್ನ ಸಡಿಲಿಕೆಯನ್ನ ಮಾಡಿದೆ. ಅದರ ಜೊತೆಗೆ ಪ್ರಮುಖವಾಗಿ ನೋಡುವಂತದ್ದಾದ್ರೆ, ಏನು ಈಗ ಗಾರ್ಮೆಂಟ್ಸ್ ನೌಕರರಾಗಿರ್ಬಹುದು ಅಥವಾ 10ಕ್ಕಿಂತ ಹೆಚ್ಚು ಸಿಬ್ಬಂದಿಗಳಿರತಕ್ಕಂತಹ ಒಂದು ಕಂಪನಿಗಳೇನಿದಾವೆ, ಆ ಒಂದು ಕಂಪನಿಗಳು ಸಡನ್ ಆಗಿ ಈ ಒಂದು ನಿಯಮವನ್ನ ಅನ್ವಯ ಮಾಡ್ಕೊಳ್ಳೇಬೇಕು ಅಂತ ಒಂದು ರೂಲ್ಸ್ ಅನ್ನ ಯಾವುದೇ ರೀತಿಯಾದಂತಹ ಫಾಲೋ ಮಾಡುವಂತ ಅವಶ್ಯಕತೆ ಇಲ್ಲ. ಇದನ್ನ ಹಂತ ಹಂತವಾಗಿ ಕೇಂದ್ರ ಸರ್ಕಾರ ಜಾರಿಗೆ ತರುವಂತ ನಿಟ್ಟಲ್ಲಿ ಈಗ ಒಂದು ನಿರ್ಣಯವನ್ನ ಕೈಗೊಂಡಿರುವಂತದ್ದು. ಅರುಣ್, ಪ್ರಮುಖವಾಗಿ ಇನ್ನು ನೋಡುವಂತದ್ದಾದ್ರೆ, ಏನು ಈ ಒಂದು ಸುಗ್ರೀವಾಜ್ಞೆಯ ಮೂಲಕ ಇದು ಕೆಲವರಿಗೆ ವರವಾದ್ರೆ ಇನ್ನೂ ಕೆಲವರಿಗೆ ಶಾಪವಾಗ್ತಾ ಇದೆ. ವರ ಯಾರ್ಯಾರಿಗೆ ಅಂತ ನೋಡುವಂತದ್ದಾದ್ರೆ, ಇದು ಎಲ್ಲೋ ಒಂದು ಕಡೆ ಮೊದಲು ಕೇಂದ್ರ ಸರ್ಕಾರಕ್ಕೆ ವರ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದನ್ನೆಲ್ಲ ನೋಡಿದ್ರೆ ಸುಳ್ಳು ಅನ್ಸುತ್ತೆ. ಯಾಕಂತಂದ್ರೆ ದಿನಕ್ಕೊಂದು ನಿಯಮಗಳು, ದಿನಕ್ಕೊಂದು ರೂಲ್ಸ್ಗಳು ಕೇಂದ್ರ ಸರ್ಕಾರ, ಕೇಂದ್ರ ಹಣಕಾಸು ಸಚಿವಾಲಯ ಮತ್ತೆ ರಿಸರ್ವ್ ಬ್ಯಾಂಕ್ಗಳು ಜಾರಿಗೆ ತರ್ತಾನೆ ಇದಾವೆ. ಇದು ಜನಸಾಮಾನ್ಯರಿಗೆ, ಅದರಲ್ಲೂ ಬಡವರು ಮತ್ತು ಮಧ್ಯಮ ವರ್ಗದ ಕಾರ್ಮಿಕರೇನಿದ್ದಾರೆ, ಈ
ಒಂದು ಜನಸಾಮಾನ್ಯರಿಗೆ ಈಗ ಸಾಕಷ್ಟು ಹೊಡೆತಗಳು ಬೀಳ್ತವೆ. ಯಾಕಂದ್ರೆ ಬ್ಯಾಂಕ್ಗಳಲ್ಲಿ ಹಣ ಸಿಗ್ತಾ ಇಲ್ಲ ಮತ್ತೆ ಎಟಿಎಂಗಳಲ್ಲೂ ಕೂಡ ಬಹುತೇಕ ದೇಶದ 60ರಷ್ಟು ಎಟಿಎಂಗಳಲ್ಲಿ ಹಣದ ಕೊರತೆ ಇದೆ ಅನ್ನುವಂಥದ್ದನ್ನ ಕೂಡ ನೋಡಿದೀವಿ. ಜೊತೆಗೆ ನಾವು ಕೂಡ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಸಾಕಷ್ಟು ಸರ್ವೆಗಳನ್ನ ನಡೆಸಿ ಎಟಿಎಂಗಳಲ್ಲಿ ಹಣ ಇಲ್ಲದೆ ಇರುವಂತದ್ದನ್ನು ಕೂಡ ತೋರಿಸಿದ್ವಿ ಅರುಣ್. ಸೊ ಹೀಗಾಗಿ ಇದು ಒಂದು ರೀತಿಯಾದಂತ ಕಟ್ಟುನಿಟ್ಟಾಗಿ ಏನಾದ್ರು ಜಾರಿಗೆ ಬಂದಿದ್ದೇ ಆಯ್ತು ಅನ್ನೋದಾದ್ರೆ ಮೊದಲು ಗಾರ್ಮೆಂಟ್ಸ್ ನೌಕರರು ಮತ್ತು ಕೂಲಿ ಕಾರ್ಮಿಕರೇನಿದ್ದಾರೆ ಇವರಿಗೆ ಒಂದು ದೊಡ್ಡ ಶಾಪವಾಗಿ ಪರಿಣಮಿಸುತ್ತೆ. ಜೊತೆಗೆ ಇವರಿಗೆ ಯಾವಾಗ ಶಾಪವಾಗಿ ಪರಿಣಮಿಸುತ್ತೋ ಅದು ಕೇಂದ್ರ ಸರ್ಕಾರದ ಮೇಲೆ ನೇರವಾಗಿ ಹೊಡೆತ ಬೀಳುವಂತದ್ದು ಮತ್ತು ಮೋದಿಯವರ ಈ ಬ್ರಹ್ಮಾಸ್ತ್ರಗಳ ಮೇಲೆ ಹೊಡೆತ ಬೀಳುವಂತದ್ದು ಖಂಡಿತ ಅಂತಾನೆ ಹೇಳ್ಬೋದು ಅರುಣ್. ಅಂದ್ರೆ ಮಂಜುನಾಥ್, ನಗದು ರೂಪದಲ್ಲಿ ಕಡ್ಡಾಯವಾಗಿ ಏನಿಲ್ಲ, ಸದ್ಯಕ್ಕೆ ಕಡ್ಡಾಯವಾಗಿ ಏನಿಲ್ಲ, ಚೆಕ್ ಹಾಗೂ ಖಾತೆಗೆ ಅಮೌಂಟ್ ಜಮಾ ಮಾಡೋದನ್ನ ಈಗ ಇಟ್ಟಿರುವಂತದ್ದು. ಆದ್ರೆ ಹಂತ ಹಂತವಾಗಿ ಇದನ್ನ ನಗದು ರೂಪವನ್ನ ತೆಗೆದು ಹಾಕ್ತಾರೆ ಅಂತನ. ಖಂಡಿತ ಅರುಣ್, ಏನಂತ ಅಂದ್ರೆ ಈಗ ಹೊರಡಿಸಿರುವಂತ ಸುಗ್ರೀವಾಜ್ಞೆ ಪ್ರಕಾರ ಕೇಂದ್ರ ಸಂಪುಟ ಸಭೆ ತೀರ್ಮಾನ ತೆಗೆದುಕೊಂಡಿರೋ ಪ್ರಕಾರ ಈ ಒಂದು ನಿಯಮ ಈಗಿನಿಂದಲೇ ಜಾರಿಗೆ ಬರಬೇಕು ಅನ್ನುವಂತ ಏನು ಇಲ್ಲ. ಕೆಲವೊಂದಷ್ಟು ಸಡಿಲಿಕೆಗಳನ್ನ ಮತ್ತು ಕೆಲವೊಂದಷ್ಟು ನಿಯಮಗಳನ್ನ ಯಾವುದೇ ಕಂಪನಿಗಳು ಷರತ್ತುಬದ್ಧವಾಗಿ ಪಾಲಿಸಬೇಕು ಅಂತ ಏನಿಲ್ಲ. ಆದ್ರೆ ಈ ಒಂದು ನಿಯಮ ಏನಿದೆ ಇದನ್ನ ಹಂತ ಹಂತವಾಗಿ ಕೇಂದ್ರ ಸರ್ಕಾರ ಜಾರಿಗೆ ಮಾಡುವಂತ ನಿಟ್ಟಲ್ಲಿ ಏನು ಡಿಜಿಟಲೀಕರಣ, ಡಿಜಿಟಲ್ ಇಂಡಿಯಾ ಮತ್ತೆ ಬ್ಲಾಕ್ ಮನಿ ಒಂದು ದಂಧೆಯನ್ನ ಕಡಿವಾಣ ಹಾಕೋ ನಿಟ್ಟಲ್ಲಿ ಈ ಒಂದು ಸುಗ್ರೀವಾಜ್ಞೆಗೆ ಮುಂದಾಗಿರುವಂತದ್ದು. ಸೊ ಇದನ್ನ ಈಗ ಪ್ರೆಸೆಂಟ್ ಈಗಿರುವಂತ ಕಂಪನಿಗಳು ಈಗ ಆಲ್ರೆಡಿ ನಾವು ನೋಡುವಂತದ್ದಾದ್ರೆ ಈಗ ಸರ್ಕಾರಿ ನೌಕರರಿಗೆ ಬಹುತೇಕವಾಗಿ ಎಲ್ರಿಗೂ ಕೂಡ ಎಟಿಎಂಗಳ ಮೂಲಕವೇ ಅವರ ಖಾತೆಗೆ ನೇರವಾಗಿ ಹಣ ಜಮಾವಣೆ ಆಗ್ತಾ ಇರುವಂತದ್ದು. ಆದ್ರೆ ಕೇಂದ್ರ ಸರ್ಕಾರ ಹೇಳಿರುವಂತಹ ಪ್ರಕಾರ ನೋಡುವಂತದ್ದಾದ್ರೆ ಕೆಲವು ಡಿ ದರ್ಜೆ ನೌಕರರು ಏನ್ ಬರ್ತಾರೆ, ಆ ಡಿ ದರ್ಜೆ ನೌಕರರಿಗೆ ಕೆಲವೊಂದು ಕಡೆ ಗುತ್ತಿಗೆ ಕಾರ್ಮಿಕರು ಏನಿದ್ದಾರೆ, ಸರ್ಕಾರದಿಂದ ಇರುವಂತಹ ಗುತ್ತಿಗೆ ಕಾರ್ಮಿಕರು, ಅಂಥವರಿಗೆ ಈ ಒಂದು ನಗದು ರೂಪದಲ್ಲಿ ಹಣವನ್ನ ನೀಡ್ತಾ ಇರುವಂತದ್ದು ಇದೆ. ಸೊ ಇಂಥವರಿಗೂ ಕೂಡ ಬ್ಯಾಂಕ್ ಖಾತೆಗಳನ್ನ ತೆಗೆದು ಅವರ ಬ್ಯಾಂಕ್ಗಳಿಗೆ ನೇರವಾಗಿ ಹಣವನ್ನ ವರ್ಗಾವಣೆ ಮಾಡಿಸಬೇಕು ಅನ್ನುವಂಥದ್ದು ಪ್ರಮುಖವಾಗಿ ಇಲ್ಲಿ ಇರುವಂತಹ ಅಂಶ. ಇದನ್ನ ಬಿಟ್ಟು ಹೊರತುಪಡಿಸಿದ್ರೆ ಏನು ಕೂಲಿ ಕಾರ್ಮಿಕರಿದ್ದಾರೆ, ದಿನಗೂಲಿ ಕಾರ್ಮಿಕರಿದ್ದಾರೆ, ಗಾರ್ಮೆಂಟ್ಸ್ ನೌಕರರಿದ್ದಾರೆ, ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿರ್ತಾರೆ, ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಏನಿದ್ದಾರೆ, ಇಂಥವ್ರಿಗೂ ಕೂಡ ಒಂದು ಪರ್ಟಿಕ್ಯುಲರ್ ಆದಂತ ಒಂದು ಅವರಿಗೆ ಖಾತೆಗಳು, ಬ್ಯಾಂಕ್ ಅಕೌಂಟ್ ಅನ್ನೋದು ಎಷ್ಟೋ ಜನಗಳಿಗಿಲ್ಲ. ಸೊ ಹೀಗಾಗಿ ಇವರಿಗಳಿಗೂ ಕೂಡ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ತೆಗೆದ್ರೆ ಅದು ಪ್ರಮುಖವಾಗಿ ಒಂದು ಕಪ್ಪು ಹಣದ ಮೇಲೆ ಪರೋಕ್ಷವಾಗಿ ಮತ್ತು ನೇರವಾಗಿ ಕೂಡ ಇದನ್ನ ಒಂದು ಕಡಿವಾಣ ಹಾಕ್ಬೋದು ಅನ್ನೋ ಒಂದು ನಿಟ್ಟಲ್ಲಿ ಈ ಡಿಜಿಟಲ್ ಇಂಡಿಯಾವನ್ನ ಮತ್ತಷ್ಟು ಏನಾದನ್ನು ಡಿಜಿಟಲ್ ಇಂಡಿಯಾ ಇದೆಯಲ್ಲ ಅದನ್ನ ಮತ್ತಷ್ಟು ಪ್ರಚೋದನೆ ಮಾಡೋ ಒಂದು ನಿಟ್ಟಲ್ಲಿ ಈ ಒಂದು ಕ್ರಮವನ್ನ ಕೇಂದ್ರ ಸರ್ಕಾರ ಕೈಗೊಳ್ತಾ ಇರುವಂತದ್ದು ಅರುಣ್. ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದೆಲ್ಲದಕ್ಕೂ ಕೂಡ ಒಂದೇ ಒಂದು ಅಂದ್ರೆ ಎಲ್ಲರ ಬಳಿಯೂ ಕೂಡ ಖಾತೆ ಇರಬೇಕು, ಎಲ್ಲರೂ ಕೂಡ ಖಾತೆ ಮುಖಾಂತರವೇ ವ್ಯವಹಾರವನ್ನ ಮಾಡ್ಲಿ ಅನ್ನೋದಷ್ಟೇ ಇದರ ಉದ್ದೇಶ ಅಂತ ಕಾಣಿಸುತ್ತೆ. ಎಸ್ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹೊಸ ಅಕೌಂಟ್ಗೆ ಇವತ್ತು 5,000 ರೂಪಾಯಿಯನ್ನ ಜಮೆ ಮಾಡಬಹುದು. ನೀವು ನಿಮ್ಮ ಹಣವನ್ನ ಮನೆಯಲ್ಲಿ ಖರ್ಚಿಗೆ, ಮಗಳ ಮದುವೆಗೆ, ಸಾಲ ತೀರಿಸೋಣ ಅಂತ ಕಷ್ಟಕ್ಕೆ ಬರ್ತಾ ಇಟ್ಕೊಂಡಿದ್ದಂಥ ಹಣನೆಲ್ಲ ಇವತ್ತು ಜನ ತಗೊಂಡು ಹೋದರೆ ಪಡಬಾರದ ಪರಿಪಾಟಲನ್ನು ಪಟ್ಟಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು 5,000 ರೂಪಾಯಿ ಮೇಲೆ 1 ರೂಪಾಯಿ ಇದ್ದರೂ ಕೆಲವು ಕಡೆ ತಗೊಂಡೇ ಇಲ್ಲ, ಕೆಲವು ಕಡೆ ಪ್ರಶ್ನೆ ಕೇಳಿ ಹೈರಾಣ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ ಇಷ್ಟು ದಿನ ಯಾಕೆ ಹಣ ಕಟ್ಟಲಿಲ್ಲ, ಲಿಖಿತ ರೂಪದಲ್ಲಿ ಬರೆದು ಕೊಡಿ ಅಂತ ಕೇಳ್ತಿದ್ದಾರೆ. ಮೋದಿಗೆ ಗೊತ್ತಿದೆ ಜಯ ಸಾವಿನ ರಹಸ್ಯ, ಮೋದಿಗೆ ತಿಳಿದಿದೆ ಚಿನ್ನಮ್ಮನ ಸಂಚಿನ ಸತ್ಯ. ಸಿಬಿಐ ತನಿಖೆ ಆದ್ರೆ ಮಿಸ್ ಇಲ್ದೆ ಜೈಲಿಗೆ ಹೋಗ್ತಾರಾ ಶಶಿಕಲಾ? ಚಿಕ್ಕಮ್ಮ ಕಮ್ಮಿ ಹಿಂದೆ ಹೋದ್ರೆ ಕುಗ್ಗುತ್ತಾ ನಮೂಬಲ.